ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಬ್ಬದ ದಿನ, ಹಾಗಾಗಿ ಬೇಗ ಅಡುಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ರಾತ್ರಿ ಇಡೀ ಕೂತ್ಕೊಂಡು ಓದಬೇಕಾಗಿರುತ್ತೆ. ಹಾಗಾಗಿ ನಾನು ಮಧ್ಯಾಹ್ನದಿಂದನೇ ಅಡುಗೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ಸಿಂಪಲ್ ಆಗಿರುವಂಥ ಶಾವಿಗೆ ಪಾಯಸನ ಮಾಡ್ತಾಯಿದ್ದೀನಿ. ಯಾಕಂದರೆ ಖೀರು ಸ್ವಲ್ಪ ದಿನ ಮುಂಚೆನೇ ಮಾಡಿದ್ದೆ. ಅದಕ್ಕೋಸ್ಕರ ಅದಕ್ಕೆ ತುಂಬ ಹೊತ್ತು ಇಲ್ಲ, ನನ್ನ ಹತ್ರ ಸಮಯ ಕಡಿಮೆ ಇದೆ, ಅದಕ್ಕೋಸ್ಕರ. ಹಾಗೆ ಇದು ಸಂಡೇ ಬಂದಿರೋದ್ರಿಂದ ಮನೆಯಲ್ಲೇ ಇದ್ದೀನಿ. ಹಾಗಾಗಿ ಮಧ್ಯಾಹ್ನದಿಂದನೇ ಅಡುಗೆಯನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಸಿಂಪಲ್ ಆಗಿರುವಂಥ ಶಾವಿಗೆ ಪಾಯಸನ ಮಾಡ್ತಾಯಿದ್ದೀನಿ. ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ ಹಾಗೆ ಸ್ವಲ್ಪ ಶಾವಿಗೆನ ಹುರ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಹಾಲನ್ನು ಬಿಸಿ ಮಾಡಿಕೊಂಡು ಹಾಕಿದ್ದೀನಿ. ಅದು ಆ ಕಡೆ ರೆಡಿ ಆಗ್ತಾ ಇದೆ. ಈ ಕಡೆ ಒಂದು ಕುಕ್ಕರ್ಗೆ ಮಸ್ಟರ್ಡ್ ಆಯಿಲ್, ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದರೊಟ್ಟಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಟೊಮೆಟೊ ಪ್ಯೂರಿಯನ್ನು ಮಾಡ್ಕೊಂಡಿದ್ದೀನಿ. ಒಂದು ಟೊಮೆಟೊನ ಅದನ್ನು ಹಾಕ್ತಾಯಿದ್ದೀನಿ. ಇದರೊಟ್ಟಿಗೆ ಸ್ವಲ್ಪ ಮಸಾಲೆಗಳನ್ನ ಹಾಕ್ತೀನಿ. ಜೀರಾ, ಧನಿಯಾ ಪೌಡರ್, ಅರಿಶಿಣದ ಪುಡಿ, ಖಾರದ ಪುಡಿ ಹಾಗೆ ಮಟನ್ ಮಸಾಲ. ಇಲ್ಲಿ ನಾನು ಮಟನನ್ನು ಮಾಡ್ತಾಯಿದ್ದೀನಿ, ಮಟನ್ ಗ್ರೇವಿ. ಇಲ್ಲಿ ಖಾರದ ಪುಡಿ, ಅರಿಶಿನ ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲ ಮಸಾಲೆಗಳನ್ನ ಚೆನ್ನಾಗಿ ಇಲ್ಲಿ ನಾನು ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೈ ಆದಮೇಲೆ ಇದರಲ್ಲಿ ಮಟನನ್ನು ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಅದರೊಟ್ಟಿಗೆ ಸ್ವಲ್ಪ ಆಲೂಗಡ್ಡೆ ಸಹ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಕಿ ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಇವಾಗ ಕುಕ್ಕರ್ನ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ. ಮೊದಲು ಹುರ್ಕೊಂಡಾದಮೇಲೆ ನೋಡಿ ಈ ಥರ ಆಗಿದೆ. ಇವಾಗ ಆದಮೇಲೆ ಇದರಲ್ಲಿ ಇವಾಗ ನೀರನ್ನು ಹಾಕಿ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಒಂದು ಆಲೂಗಡ್ಡೆ ಸಹ ಇದರೊಟ್ಟಿಗೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಕಿ ಇವಾಗ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ. ಈ ಕಡೆ ಶಾವಿಗೆ ಪಾಯಸ ಕೂಡ ಆಗ್ತಾಯಿದೆ. ಶಾವಿಗೆ ಪಾಯಸಕ್ಕೆ ನಾನು ಖೋವಾ ಹಾಕ್ತಾಯಿಲ್ಲ, ಹಾಗೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಿಲ್ಕ್ ಪೌಡ್ರ್ ಇದೆಲ್ಲ ಅದನ್ನೇ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ಈ ಮಟನ್ಗೆ ನೀರನ್ನು ಸೇರಿಸಿದ್ದೀನಿ. ನೀರನ್ನು ಸೇರಿಸ್ಕೊಂಡು ಇವಾಗ ಮಟನ್ ಬೇಯೋವರೆಗೂ ಇದನ್ನು ಇವಾಗ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ. ಈ ಕಡೆ ನಾನು ಒಂದು ಚೈನಾ ಗ್ರಾಸ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಹಾಲು ಹಾಗೆ ಸ್ವಲ್ಪ ತುಪ್ಪ, ಸಕ್ಕರೆಯನ್ನು ಹಾಕಿ ಕರಗಿಸ್ಕೊಂಡಿದ್ದೀನಿ. ಇಲ್ಲಿ ಇವಾಗ ಈ ಚೈನಾ ಗ್ರಾಸ್ನ ಇಲ್ಲಿ ನೋಡಿ ಈ ಥರ ನೀರಿನಲ್ಲಿ ಚೆನ್ನಾಗಿ ಕರಗಿಸಿದ್ದೀನಿ. ಇವಾಗ ಇದನ್ನು ಇವಾಗ ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ. ಹಾಲಿಗೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ, ಇದು ಮಿಕ್ಸ್ ಆದಮೇಲೆ ಈ ಚೈನಾ ಗ್ರಾಸ್ ಏನಿದೆ ಲಿಕ್ವಿಡನ್ನು ನಾನು ಮಾಡ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಪ್ಲೇಟ್ನ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಪ್ಲೇಟಿನ ಮೇಲೆ ಇದನ್ನು ಸ್ಪ್ರೆಡ್ ಮಾಡಿದ್ರೆ ಸ್ವಲ್ಪ ಹೊತ್ತಾದಮೇಲೆ ಇದು ಸೆಟ್ ಆಗುತ್ತೆ. ಆವಾಗ ನಾವು ಈ ಪೀಸಸ್ನ ತೆಗಿಬೋದು. ಹಾಗೆ ಬಿಸಿ ಇದೆಲ್ಲ ಒಂದು ಲೋಟದಿಂದ ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಮಾಡಿ ಇಟ್ಬಿಟ್ರೆ ಒಂದು 2-3 ಅವರ್ಸಲ್ಲಿ ಇದು ಸೆಟ್ ಆಗುತ್ತೆ. ಇದನ್ನು ಪಕ್ಕಕ್ಕೆ ಇಡ್ತೀನಿ. ಇವಾಗ ನೆಕ್ಸ್ಟ್ ಇವಾಗ ಇಲ್ಲಿ ನಾನು ಪಲಾವನ್ನು ಮಾಡ್ತಾಯಿದ್ದೀನಿ, ಗೀ ರೈಸನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ತುಪ್ಪ, ಎಣ್ಣೆಯನ್ನು ಹಾಕಿದ್ದೀನಿ. ಹಾಕ್ಕೊಂಡು ಚಕ್ಕೆ, ಲವಂಗ, ಏಲಕ್ಕಿ ಇದನ್ನೆಲ್ಲ ಮಸಾಲೆ, ಗರಂ ಮಸಾಲೆಗಳೇನಿದೆ ಅದನ್ನೆಲ್ಲ ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಇದನ್ನು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದೆರಡು ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನೆಲ್ಲ ಇವಾಗ ಫ್ರೈ ಮಾಡ್ಕೊಳ್ಳೋಣ. ನನ್ನ ಗ್ರೇವಿ ಆಗಿದೆ ಮತ್ತು ಚೈನಾ ಗ್ರಾಸ್ ಆಗಿದೆ, ಶಾವಿಗೆ ಪಾಯಸ ಇದೆಲ್ಲ ಆಗಿದೆ. ಇದೆಲ್ಲ ಆಗೋ ಅಷ್ಟೊತ್ತಿಗೆ ಒಂದು 4 o'clock ಆಗಿದೆ. ಇವಾಗ ಇದಿವಾಗ ಫ್ರೈ ಆಗಿದೆ ನೋಡಿ ಚೆನ್ನಾಗಿ. ಇದಾದಮೇಲೆ ನಾನು
ಜೀರಾ ರೈಸ್ನ ನೆನೆಸ್ಬಿಟ್ಟಿಟ್ಟಿದ್ದೆ ಚೆನ್ನಾಗಿ ತೊಳೆದು. ಇವಾಗ ಈ ಜೀರಾ ರೈಸ್ನ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಕಡೆ ನಾನು ಬಿಸಿ ನೀರಿಗೂ ಕೂಡ ಇಟ್ಟಿದ್ದೀನಿ. ಮೇಲಿಂದ ಬಿಸಿ ನೀರನ್ನು ಹಾಕಿದ್ರೆ ಆಯಿತು, ಬೇಗ ಆಗುತ್ತೆ. ಇಲ್ಲಿ ಸ್ವಲ್ಪ ಅಕ್ಕಿಯನ್ನು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುವಂಥ ಫ್ಲೇವರ್ ಬರುತ್ತೆ. ಇದಾಗಿದೆ. ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಇದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ನಾನು ಬಿಸಿನೀರನ್ನು ಮೇಲಿಂದ ಹಾಕ್ಕೊಳ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಆಗ್ತಾ ಇದೆ. ಇಲ್ಲಿ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕ್ತಾ ಇಲ್ಲ, ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಗೋಡಂಬಿ ಕೂಡ ನಾನು ಹಾಕಿದ್ದೀನಿ. ಹಾಗೆ ಇಲ್ಲಿ ಬಿಸಿನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಿವಾಗ ಆಗಿದೆ. ಇದನ್ನು ನಾನು ಇವಾಗ ಮುಚ್ಚಿಬಿಟ್ಟು ಬಿಡ್ತೀನಿ. ನಂತರ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ರೆಡಿ ಮಾಡಿಕೊಂಡು ಇವಾಗ ಓದೋಕ್ಕೋಸ್ಕರ ಕೂತಿದ್ದೀನಿ. ಇಲ್ಲಿ ನೋಡಿ ಶಾವಿಗೆ ಪಾಯಸ, ಮಟನ್ ಪುಲಾವ್, ಹಾಗೆ ನಾನು ನೀರು ಎಲ್ಲ ಇಟ್ಟಿದ್ದೀನಿ. ಸೊ ಇದಾದಮೇಲೆ ಇವಾಗ ಸಂಜೆ 6 o'clock ಆಗಿದೆ. ಇವಾಗ 6 o'clockಗೆ ನಾನು ಓದೋದಕ್ಕೆ ಕೂತಿದ್ದೀನಿ. ಇವಾಗ ಇದಾದಮೇಲೆ ಊಟ ಮಾಡಿ ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಚೈನಾ ಗ್ರಾಸ್ ಏನು ಮಾಡಿದ್ದೆ ಅದನ್ನು ಸ್ವಲ್ಪ ಬೌಲ್ಗೂ ಕೂಡ ಹಾಕಿ ಇಟ್ಟಿದ್ದೆ. ಇದು ನೋಡಿ ಯಾವ ಥರ ಬಂದಿದೆ ಅಂತ. ಹಾಗೆ ಈ ಸೀರೆಯನ್ನು ಹಾಕಿದ್ದೀನಿ. ಈ ಸೀರೆ ಬಂದು ಅಮ್ಮನ ಸೀರೆನೇ, ಹಾಗಾಗಿ ಇವತ್ತು ಅಮ್ಮನ ಸೀರೆನೇ ಉಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಸಂಜೆ ಆಗಿದೆ. ಇವಾಗ ಸಂಜೆ ಆಗಿಬಿಟ್ಟು ಮಿಕ್ಕಿರೋ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದಾಗಿ. ಇವಾಗ ರಾತ್ರಿ ಇಡೀ ಓದಕ್ಕೆ ಕೂತ್ಬೇಕಾಗಿದೆ, ಅದಕ್ಕೋಸ್ಕರ ಇಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಆಯಿತು, ಊಟ ಕೂಡ ಆಯಿತು. ನನ್ನ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ. ಬೆಳಗ್ಗೆಯಿಂದ ತುಂಬ ಟಯರ್ಡ್ ಆಗಿದೆ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ರೆಸ್ಟ್ ಮಾಡಿ ಮತ್ತೆ ರಾತ್ರಿಗೆ ಓದೋದಿದೆ, ಅದಕ್ಕೋಸ್ಕರ ಮತ್ತೆ ಸಿಗ್ತೀನಿ ಒಂದು ಹೊಸ ವ್ಲಾಗೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.